ತಾಯಿಯ ರೀಲ್ಸ್ ಹುಚ್ಚಿಗೆ 1.5 ವರ್ಷದ ಮಗು 4ನೇ ಮಹಡಿಯಿಂದ ಕೆಳಗಡೆ ಬಿದ್ದು ಈಗ ಸೀರಿಯಸ್ ಆಗಿದೆ. ಅದರ ಪರಿಸ್ಥಿತಿ ಗಂಭೀರವಾಗಿದೆ. ಇಂಥದೊಂದು ಪ್ರಕರಣ ನಡೆದಿದೆ. ಬೆಂಗಳೂರಿನ ಚಿಕ್ಕಾಡುಗೋಡಿಯಲ್ಲಿ ಈ ಅವಘಡ ನಡೆದಿದೆ. ಮಗು ಬೀಳುವ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆಟ ಆಡುವಾಗ ಸೀದಾ ಗ್ರಿಲ್ ಮೇಲೆ ಹತ್ತು ಬಿಟ್ಟಿದೆ. ಅದು ಹತ್ತಿ ಅಲ್ಲಿಂದ ಕೆಳಗೆ ಬಿದ್ದುಬಿಟ್ಟಿದೆ. ಕೋರಮಂಗಲ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ತಾಯಿಯ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಸುತ್ತಮುತ್ತ ಇರೋ ಸ್ಥಳೀಯರು ಆರೋಪ ಮಾಡಿದ್ದಾರೆ. 4ನೇ ಮಹಡಿಯಿಂದ ಶಿವ ಅನ್ನುವಂಥ 1 ವರ್ಷ 6 ತಿಂಗಳು ಮಗು, ಅದು ಅಷ್ಟು ಪುಟ್ಟ ಮಗು. ಬೆಂಗಳೂರಿನ ಚಿಕ್ಕಾಡುಗೋಡಿಯಲ್ಲಿ ನಡೆದಿರುವಂತಹ ಅವಘಡ, ತಾಯಿಯ ರೀಲ್ಸ್ ಹುಚ್ಚಿನಿಂದಾಗಿ ಇಂಥ ಅವಘಡ ಸಂಭವಿಸಿದೆ ಅಂತ ಆರೋಪ ಮಾಡಿದ್ದಾರೆ ಸ್ಥಳೀಯರು. ನೋಡಿ, ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಸಿಸಿಟಿವಿನಲ್ಲಿ. 4ನೇ ಮಹಡಿಯಿಂದ ಆ ಮಗು ಕೆಳಗೆ ಬಿದ್ದಿರೋ ದೃಶ್ಯ ಯಾವ ರೀತಿಯಲ್ಲಿ ಸರಿಯಾಗಿ ತಕ್ಷಣ ಅಲ್ಲಿ ಸ್ಥಳೀಯರು ಓಡ್ ಬಂದು ಅದನ್ನು ಎತ್ಕೋತಾರೆ. ದೃಶ್ಯದಲ್ಲಿ ಕಾಣ್ತಾ ಇದೆ, 4ನೇ ಮಹಡಿಯಿಂದ ಮಗು ಮೇಲೆ ಹತ್ತಿ ಗ್ರಿಲ್ ಹತ್ತಿದೆ. ಅದು ಹತ್ತಿ ಉಲ್ಟಾಗಿ ಕೆಳಗಡೆ ಬಿದ್ದುಬಿಟ್ಟಿದೆ. ಈಗ ಮಗುವನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಗುವಿನ ಸ್ಥಿತಿ ಗಂಭೀರವಾಗಿದೆ. ನಾವೀಗ ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿದ್ದೀವಿ. ಮಡಿವಾಳದ ಒಂದು ಕಟ್ಟಡದಿಂದ 4ನೇ ಮಹಡಿಯಿಂದ ಮಗು ಬಿದ್ದಿರುವಂತಹ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಸದ್ಯ ಮಗುವಿನ ಸ್ಥಿತಿ ಗಂಭೀರ ಆಗಿದೆ ಅಂತ ಹೇಳಿ ಈಗ ಮೂಲಗಳ ಮಾಹಿತಿಯಾಗಿದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಇದೇ ಒಂದು ಕಟ್ಟಡದ ಒಂದು 4ನೇ ಮಹಡಿ ಏನಿದೆ, 4ನೇ ಮಹಡಿಯಿಂದ ಮಗು ಬಿದ್ದಿರುವಂಥದ್ದು. ಅಂದರೆ ನೀವು ನೋಡ್ತಾ ಇರಬಹುದು, ಆ ಗ್ರಿಲ್ಗಳು ಏನಿದೆ, ಆ ಗ್ರಿಲ್ಗಳನ್ನು ಹತ್ತಿ ನಂತರ ಆ ಮಗು ಆಯತಪ್ಪಿ ಬಿದ್ದಿದೆ ಅಂತಲೇ ಹೇಳ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ಸದ್ಯ ಈ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಇಲ್ಲಿ 2 ವೀಲರ್ನಲ್ಲಿ ಇಬ್ಬರು ಹೋಗ್ತಾ ಇದ್ರು. ಯಾವಾಗ ಮಗು ಕೆಳಗಡೆ ಬೀಳುತ್ತೋ ತಕ್ಷಣ ಆ ಮಗುವನ್ನು ಪ್ರಥಮ ಚಿಕಿತ್ಸೆಗೊಳಪಡಿಸಿ ನಂತರ ಆ ಮಗುವನ್ನು ಆಸ್ಪತ್ರೆಗೆ ಕೊಂಡೊಯ್ಯುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಸದ್ಯ ಕೋರಮಂಗಲದ ಖಾಸಗಿ ಆಸ್ಪತ್ರೆಯಲ್ಲಿ ಇದರ ಬಗ್ಗೆ ಒಂದು ಚಿಕಿತ್ಸೆ ಕೂಡ ನಡೀತಾ ಇದೆ. ಮಗುವಿನ ಸ್ಥಿತಿ ಇನ್ನೂ ಕೂಡ ಗಂಭೀರ ಆಗಿದೆ ಅಂತಲೇ ಹೇಳ್ಬೋದು. 4ನೇ ಫ್ಲೋರ್ನಲ್ಲಿಂದ ಬಿದ್ದಂತಹ ಸಂದರ್ಭದಲ್ಲಿ ಇಡೀ ಏನಿದೆ, ದೇಹ ಏನಿದೆ ಸಾಕಷ್ಟು ಒಂದು ಜರ್ಜರಿತವಾಗಿರುತ್ತೆ. ಒಳಗಡೆ ಮೂಳೆ ಕೂಡ ಸ್ಕ್ರ್ಯಾಚ್ ಆಗಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಮೊದಲನೇದಾಗಿ ತಲೆಗೆ ಪೆಟ್ಟು ಬಿದ್ದಂತಹ ಒಂದು ಕಾರಣದಿಂದಾಗಿ ತಲೆಯಲ್ಲಿ ಒಂದು ಅದಕ್ಕೆ ಟ್ರೀಟ್ಮೆಂಟ್ ನಡೀಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ವೈದ್ಯರು ಕೂಡ ಸತತವಾಗಿ ಪ್ರಯತ್ನವನ್ನು ಮಾಡುವಂತಹ ಮುಖಾಂತರ ಆ ಮಗುವನ್ನು ಬಚಾವ್ ಮಾಡೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಇಲ್ಲಿ ಪ್ರತಿಯೊಂದು ಜನರು ಕೂಡ, ಅಂದರೆ ಪ್ರತಿಯೊಂದು ಸಾರ್ವಜನಿಕರು ಕೂಡ ಇಲ್ಲಿ ನೋಡಬೇಕಾಗುತ್ತೆ. ಮಗುವನ್ನು ಒಂದು ಫ್ಲೋರ್ನಲ್ಲಿ, ಅಂದರೆ ಈ ರೀತಿಯಾದಂತಹ ಒಂದು ಗ್ರಿಲ್ಗಳಿದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಜಾಲರಿಗಳನ್ನು ಹಾಕುವಂಥದ್ದು ಅಥವಾ ಬೇರೆ ಏನಾದರೂ ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಳ್ಳುವಂತಹ ಒಂದು ಅವಶ್ಯಕತೆ ಇರುತ್ತೆ. ಅಂದರೆ ಮಕ್ಕಳ ಇದನ್ನು ಗೊತ್ತಾಗೋದಿಲ್ಲ, ಅವರು ಆಟ ಆಡ್ತಾ ಈ ರೀತಿಯಾದಂತಹ ಒಂದು ಕೃತ್ಯಗಳು ನಡೆದು ಹೋಗುವಂತಹ ಸಂಭವ ಅತಿ ಹೆಚ್ಚಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಪೋಷಕರು ಕೂಡ ಸ್ವಲ್ಪ ಮಟ್ಟಿಗೆ ಇದರ ಎಚ್ಚರವನ್ನು ವಹಿಸಬೇಕಾಗುತ್ತೆ. ಹಾಗಂತ ಹೇಳಿ ಇದೊಂದು ಇಂಟೆನ್ಷನಲಿ ಕೃತ್ಯ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಪೋಷಕರು ಒಳಗಡೆ ಇದ್ದಂತಹ ಸಂದರ್ಭದಲ್ಲಿ ಮಗು ಆಚೆ ಬಂದಿದೆ. ಅವರಿಗೆ ಅರಿವಿಗೆ ಬಾರದ ರೀತಿಯಲ್ಲಿ ಮಗು ಆಚೆಗೆ ಬಂದು ಈ ರೀತಿಯಾದಂತಹ ಒಂದು ಹತ್ತಿ, ಅಂದರೆ ಆ ಗ್ರಿಲ್ಲನ್ನು ಹತ್ತುವಂತಹ ಮುಖಾಂತರ ಕೆಳಗಡೆ ಬಿದ್ದಿರುವಂಥದ್ದು. ಹೀಗಾಗಿ ಸದ್ಯ ಈ ಒಂದು ಸಂಬಂಧವಾಗಿ ಈಗ ಮಡಿವಾಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೂಡ ಈಗಾಗಲೇ ವ್ಯಾಪ್ತಿಯ ಪೊಲೀಸರು ಕೂಡ ಈಗ ಬೇಸಿಕ್ ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇದ್ದಾರೆ. ಮಗುವಿನ ವಿಚಾರವಾಗಿ ಮಗು ಹೇಗೆ ಬಿತ್ತು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಕೂಡ ಈಗಾಗಲೇ ತನಿಖೆಯನ್ನು ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡ್ತಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮಗುವನ್ನು ಬಚಾವ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬೇಕಾಗುತ್ತೆ. ಅಂದರೆ ಮೊದಲು ಮಾಡಬೇಕಾಗುತ್ತೆ. ವೈದ್ಯರು ಕೂಡ ಸತತವಾಗಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಚಿಕ್ಕ ಮಗು, ಅಂದರೆ 1.5-2 ವರ್ಷದ ಮಗು ಆಗಿರುವಂತಹ ಕಾರಣದಿಂದಾಗಿ ಎಂಥವರಿಗೂ ಕೂಡ ಮನ ಕಲಕುತ್ತೆ. ಹೀಗಾಗಿ ಆ ಮಗುವನ್ನು ಬಚಾವ್ ಮಾಡೋದಕ್ಕೆ ಈಗಾಗಲೇ ಎಲ್ಲ ಸತತವಾಗಿ ನಿನ್ನೆಯಿಂದಲೂ ಕೂಡ ಸತತವಾಗಿ ವೈದ್ಯರು ಪ್ರಯತ್ನವನ್ನು ಪಡ್ತಾನೆ ಇದ್ದಾರೆ. ಮತ್ತು ಅದಕ್ಕೆ ಬೇಕಾದಂತಹ ಬ್ಲಡ್ಗಳಾಗಿರಬಹುದು ತೀವ್ರ ನಿಗಾ ಘಟಕದಲ್ಲಿ ಇರಿಸುವಂತಹ ಮುಖಾಂತರ ಎಲ್ಲೆಲ್ಲಿ ಫ್ರ್ಯಾಕ್ಚರ್ಗಳಾಗಿದೆಯೋ ಅದೆಲ್ಲವನ್ನು ಸರಿಪಡಿಸುವಂತಹ ಕೆಲಸಗಳನ್ನು ವೈದ್ಯರು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈಗ ಈ ಒಂದು ಸಂಬಂಧಿತವಾಗಿ ಪೋಷಕರು ಕೂಡ ಮುಂದಿನ ದಿನಗಳಲ್ಲಿ ಪೋಷಕರು ಕೂಡ ಇದರ ಬಗ್ಗೆ ಒಂದು ಅರಿವನ್ನು ತಿಳಿದುಕೊಳ್ಬೇಕಾಗುತ್ತೆ. ಮಗುವನ್ನು ಸುರಕ್ಷತೆ, ಅಂದರೆ ಫ್ಲೋರಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಮುಂಜಾಗ್ರತೆ ಕ್ರಮವಾಗಿ ಏನೇನು ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಈ ಒಂದು ಘಟನೆಯಿಂದ ಅವರು ಕೂಡ ತಿಳಿದುಕೊಳ್ಬೇಕು.